ಏನು ನಿನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇವತ್ತು ನಮ್ಮ ಪಕ್ಷದ ಕೆಲವು ಶಾಸಕರು ಮತ್ತು ಬಿಜೆಪಿಯ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ನಮ್ಮೆಲ್ಲರಿಗೂ ಕೂಡ ನೋವು ತಂದಿರತಕ್ಕಂಥ ವಿಚಾರ. ಅದರಲ್ಲಿ ಈಗಾಗಲೇ ಬಿಜೆಪಿಯವರು ಸತ್ಯಶೋಧನೆ ಅಂತಕ್ಕಂಥ ಒಂದು ಸಮಿತಿಯನ್ನ ಏನ್ ಮಾಡಿದರೆ ಅದನ್ನ ಜೊತೆನಲ್ಲಿ ನಮ್ಮಲ್ಲೂ ಕೂಡ ಸುದೀರ್ಘವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಶಾಸಕರು ನಾವೆಲ್ಲ ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಈ ಪಕ್ಷಕ್ಕೆ ದ್ರೋಹ ಆಗಬಾರ್ದು, ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ಇದರಲ್ಲಿ ಚಿಹ್ನೆನಲ್ಲಿ ಗೆದ್ದಿರೋದ್ರಿಂದ ಈ ತರ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಶಾಸಕರು ಕೆಲವರು ಒತ್ತಾಯ ಮಾಡಿದ್ವಿ. ಕೊನೆಗೆ ನಾವೆಲ್ಲರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ಮತ್ತೆ ರಾಜ್ಯಾಧ್ಯಕ್ಷರಿಗೆ ನಾವು ಬಿಟ್ಟಿದ್ದೇವೆ. ಇದನ್ನ ಯಾರು ಅಂತಕ್ಕಂಥ ಗೊತ್ತಾದ ತಕ್ಷಣ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯನ ಎಲ್ಲ ಶಾಸಕರು ಕೂಡ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಕಳ್ತನ ಮಾಡಿದ್ದು ಏನ್ ಮಾಡಿದ್ದು ಕೂಡ ಆಚೆ ಬಂದೇ ಬರುತ್ತೆ, ಯಾರು ಕೂಡ ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದ್ ದಿವಸ ಬಂದೇ ಬರ್ತದೆ. ಸಂದೇಹ ಮಾಡಕ್ ಹೋಗ್ತಾ ಇಲ್ಲ ನಾವೀಗ, ನಾವ್ ಯಾರನ್ನು ಕೂಡ ಈಗ ಅನುಮಾನದಲ್ಲಿ ನೋಡಕ್ ಹೋಗ್ತಾ ಇಲ್ಲ. ಇದು ಕಾಂಗ್ರೆಸ್ನವರೇ ಹೇಳ್ಬಹುದು ನಾಳೆ ನಾವ್ ಇಂಥವ್ರಿಗೆ ಮಾಡಿದ್ವಿ, ಇಲ್ಲ ಇಂಥ ಏನೋ ಒಂದು ಆಮಿಷ ಒಡ್ಡಿದ್ವಿ, ಇಲ್ಲ ಅವ್ರಿಗೆ ಸೀಟ್ ಕೊಡ್ತೀವಿ ಅಂತ ಮತ್ತೊಂದು ಏನಾದ್ರೂ ಕೂಡ ಬಂದೇ ಬರುತ್ತೆ. ಯಾಕೆಂದ್ರೆ ಮಾಡಿರೋರು ಕಾಂಗ್ರೆಸ್ನವರೇ. ಇವಾಗ ಅವರೇ ಇವತ್ತು ಕುದುರೆ ವ್ಯಾಪಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇ. ಇವತ್ತು ಬಿಜೆಪಿ ಕೆಲವು ಶಾಸಕರನ್ನ ಮತ್ತೆ ನಮ್ಮ ಜೆಡಿಎಸ್ ನ ಕೆಲವು ಶಾಸಕರನ್ನ, ಹಾಗಾಗಿ ಅವರೇ ಒಂದಲ್ಲ ಒಂದ್ ದಿವಸ ಅದ್ ಬಾಯ್ ಬಿಡ್ತಾರೆ. ಬಂದಾಗ ಖಂಡಿತ ಗೊತ್ತಾಗೇ ಆಗುತ್ತೆ. ಅವಾಗ ಅಂತವ್ರಿಗೆ ನೀವು ಮುಲಾಜಿಲ್ದಂಗೆ ಅಂತವ್ರ ಮೇಲೆ ಶಿಸ್ತು ಕ್ರಮ. ನಮ್ಮಲ್ಲಿ 4 ನಮ್ಮಲ್ಲಿ ಆಗಿದೆ ಅಂತ ನಮ್ಮ ಎಲ್ಲರೂ ಕೂಡ ಅಭಿಪ್ರಾಯ. ಇವತ್ತು ಒಟ್ಟಾಗಿ 11 ಆಗಿರೋದ್ರಿಂದ ನಮ್ಮಲ್ಲಿ 3 ಜನ ಮತ್ತೆ ಜಿಟಿ ದೇವೇಗೌಡರೊಬ್ಬರದು ಕೂಡ ಅದನ್ನ ಸೇರ್ಕೊಂಡು 4 ಜನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ 4 ಅಂತ. ಈ ಚುನಾವಣೆಗೆ ಮುಂಚೆ ನೀವೆಲ್ಲರೂ ರೆಸಾರ್ಟ್ ನಲ್ಲಿ ಒಂದು ಸಭೆ ಸೇರ್ತೀರಿ, ಅಲ್ಲೂ ಒಗ್ಗಟ್ಟಿನ ಮಂತ್ರ ಪಡಿಸ್ತೀರಿ. ಚುನಾವಣೆ ಆದ್ಮೇಲೆ ಸಭೆ ಕರೀತೀರಿ, ಇಲ್ಲೂ ಎಲ್ಲರೂ ಒಗ್ಗಟ್ಟಾಗಿರ್ತೀರಿ. ಚುನಾವಣೆಯಲ್ಲಿ ಯಾಕೆ ಸರ್ ಮತಗಳ ಅದು ನಮಗೆ ನೋವು ತಂದಿರ್ತಕ್ಕಂಥದ್ದು ಅದೇ ವಿಚಾರ. ಯಾಕೆಂದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಇದು ಅದಕ್ಕೆ ಅನ್ನಕ್ಕೆ ದ್ರೋಹ ಬಗ್ದಂಗೆ ಆಗ್ತದೆ ಅಂತಕ್ಕಂಥದ್ದು ನಮಗೂ ಕೂಡ ನೋವಿದೆ. ಯಾರದನ್ನ ಮಾಡಿದರೆ ಅದು ಗೊತ್ತಾದ ತಕ್ಷಣ ಅವ್ರ ಮೇಲೆ ಪಕ್ಷದಿಂದ ಉಚ್ಚಾಟನೆ ಮಾಡೋದೋ ಇಲ್ಲ ಶಿಸ್ತು ಕ್ರಮ ತಗೊಳ್ಳೋದೋ ಏನಾರೋ ಮಾಡಿ, ಇಲ್ಲದೆ ಇದ್ರೆ ಮುಂದೆ ಇದೇ ತರ ಮಾಡ್ಕೊಂಡು ಹೋಗೋರಿಗೆ ಇದೊಂದು ಒಂದು ಒಳ್ಳೆ ಮಾರ್ಗ ಆಗ್ಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ವರಿಷ್ಠರಿಗೆ ಗಮನಕ್ಕೆ ತಂದಿದ್ದೇವೆ. ಖಂಡಿತ ಅವರು ಅಷ್ಟೇ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಖಂಡಿತ ನಾನು ಶಿಸ್ತು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಇದನ್ನ ನಾವು ನಮ್ಮ ವರಿಷ್ಠರಾದಂತ ರಾಜ್ಯಾಧ್ಯಕ್ಷರಿಗೆ ನಾವು ಇದನ್ನ ಸನ್ಮಾನ್ಯ ಕೇಂದ್ರ ಸಚಿವರು ಮತ್ತೆ ರಾಜ್ಯಾಧ್ಯಕ್ಷರಾದಂತ ಕುಮಾರಣ್ಣವ್ರಿಗೆ ನೀವು ಇದನ್ನ ಶಿಸ್ತು ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ನಮ್ಮಲ್ಲಿ ಅದಕ್ಕೆ ಬೇರೆ ತರ ಅವ್ರ ಮಾರ್ಗ ಹುಡುಕ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದೀವಿ. ಅದನ್ನ ಪರಿಶೀಲನೆ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಪೂರ್ಣ ಪ್ರಮಾಣದ ಒಂದು ಅಧಿಕಾರವನ್ನ ಅವ್ರಿಗೆ ಕೊಟ್ಟಿದ್ದೇವೆ. ನೀವೇನ್ ಕ್ರಮ ತಗೋತೀರೋ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೇವೆ. ನಮ್ಮಲ್ಲಿ 4 ಜನ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.